ಅಕ್ಷರಾಭ್ಯಾಸ ಎಲ್ಲ ಮಾಡ್ರೆ ನಮ್ಮ ನೋಡಿ ಅವರಲ್ಲ ಸತ್ಯ ನೀವು ನಗೆ ಹೇಳ್ತೀರಲ್ಲ ನೀವೆಲ್ಲ ದೇವತೆಗಳ ಪಕ್ಷ ಅಲ್ಲ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡುವುದಿಲ್ಲ. ಈ ವಿಷಯ ಹೋಗಿ ನಮ್ಮ ಅಮ್ಮನಿಗೆ ಹೇಳ್ತೇನೆ, ಮಾಲಿನಿ ಅಮ್ಮಗೆ ನಿಮ್ಗೆಲ್ಲ ಸುನಿ ಮದ್ದಿರ್ತೇನೆ. ಅಮ್ಮ ಯಾರು ನೀನು? ಯಾರು ನೀನು? ಮಾಡಿಸಿ ಬಿಡ್ತೇನೆ ಈಗ. ನನ್ನವರ ಯೋಗ್ಯತೆ ಅಂತದ್ದು ನಿನ್ನ ಹೊಣೆ ಬರೆ ಅಂತದ್ದ. ಮಧ್ಯ ಭಯಕ್ಕೆ ಬಿಡಿ, ಯಾಕದು ವಿಷಯ ಉಂಟು ಮುಂದೆ ಹೇಳು. ನಿಮ್ಮ ಗಂಡನ ಜೊತೆ ಹೋದವ ನಾನು ಮೇಲೆ. ಓ, ದೇವಲೋಕಕ್ಕೆ ಹೋದದ್ದು. ಅಲ್ಲಿಯ ವರ್ತಮಾನವನ್ನ ತಂದೆಯಾ? ಹೌದಮ್ಮ. ಏನದು? ಅಮ್ಮ, ನಾವು ಹೋದ ವಿಷಯ ಬಂದ ವಿಷಯ ಕೇಳಿ ಆ ದೇವತೆಗಳೆಲ್ಲ ಒಬ್ಬೊಬ್ಬರಾಗಿ ಬಂದ. ಮೊದಲಿಗೆ ಬಂದವ ಅಗ್ನಿ ಬರ್ಬೇಕಾದ್ರೆ ಸುಮ್ಮನೆ ಬರ್ಲಿಲ್ಲ, ಕೆಂಡ ಕಾರುತ್ತಾ ಉರಿಯುತ್ತಾ ಬಂದ. ಅವನ ಅಭ್ಯಾಸವೇ ಹಾಗೆ. ಬಂದ ನಿಮ್ಮ ಗಂಡನೆದುರಿಗೆ ನಿಂತ. ನಿಮ್ಮ ಯಜಮಾನರು ಹೀಗೆ ನೋಡಿದ್ರ ಕೊಡ್ಲಿ ಎಂತದ್ದು ಚುಳ್ಳ ಎಂತದ್ದು ನೀರು ಬಾಣ ಬಿಟ್ಟು ಸರಿ ಬಂದ. ಅಗ್ನಿಯಲ್ಲಿ ಹೋದಂತಿಲ್ಲ, ನಂದಿ ಹೋದ. ಆಮೇಲೆ ಮತ್ತೊಬ್ಬ ಬಂದ. ಯಾರು ಬಂದ್ರು? ಕುಂಬಾರ ಕುಬೇರ ವಿತ್ತಾಧಿಪತಿ. ವಿತ್ತಾಧಿಪತಿ ಅವನಿಗೆ ಮಣ್ಣು ಕೊಟ್ಟು ಅವನಿಗೆ ಓಡಿದ್ನ. ಆಮೇಲೆ ಮತ್ತೊಬ್ಬ ಬಂದ, ನೀರು ದೋಸೆ ನಿರುತಿ. ಅವನಿಗೆ ಹೇಳ್ಕೊಟ್ರು, ಅವನು ಅಲ್ಲಿಂದ ಓಡಿ ಹೋದ. ಆಮೇಲೆ ಹಿಂದಿನಿಂದ ಒಬ್ಬ ಬಂದ. ಯಾರವ? ಅದೇ ಪುಸ್ಸ. ಅದೇ ಯಾರು? ಹಿಂದಿಂದ ವಾಯು ಪುಸ್ಸ. ವಾಯು ಶಬ್ದ ಸರಿ ಬರ್ಲಿಲ್ವಾ? ಅದು ಸಮಸ್ಯೆ ಆದದ್ದು ನಮ್ಗಮ್ಮ. ಅವ ಬರ್ಬೇಕಾದ್ರೆ ಏನಾದ್ರು ಶಬ್ದ ಮಾಡಿದ್ರೆ ಬಂದವ ಇಂಥವನೇ ಅಂತ ಗೊತ್ತಾಗ್ತಿತ್ತ. ಈ ಶಬ್ದ ಇಲ್ಲಿ ಬರ್ತದಲ್ಲಮ್ಮ, ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಬಂದ ನಿಮ್ಮ ಗಂಡನೆದುರಿಗೆ ನಿಂತ. ನಿಮ್ಮ ಗಂಡ ನೋಡಿದ್ರು ಅವನಿಗೆ 3 ಬಿಟ್ರು. 3 ಹೊಡೆದ್ರ? 3 ಹೊಡೆದ್ರು. ಆಮೇಲೆ ಮುಂದೆ ಬಂದ ವಾಯು ಮತ್ತು ಹಿಂದೆ ಪುಸ್ಸ. ಮಾಡುದೇ ಹಾಗೆ. ಸರಿ, ಅವ ಹೋದ್ನ. ಆಮೇಲೆ ಮತ್ತೊಬ್ಬ ಬಂದ. ನೋಡಿ ಯಾರು ಬಂದ್ರು? ಈ ಎಮ್ಮೆ ಹಿಡ್ಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಯಮಧರ್ಮ ಬಂದ. ಸರಿ ತಿನ್ಕೊಂಡು ಬರ್ಬೇಕಿತ್ತು. ಕೋಣವನ್ನೇರಿ ಪಾಶವನ್ನಿಡಿದು ಯಮಧರ್ಮ ಬಂದ. ಈ ವರ್ಷ ಕೋಣ ಒಂದು ಪ್ರತಿ ವರ್ಷ ಹೋದೆ. ಹೌದಾ? ಬಂದ ನಿಮ್ಮ ಗಂಡನೆದುರಿಗೆ ನಿಂತ. ಅವನಿಗೆ 4 ಬಿಟ್ರು. ಅವ ಓಡಿ ಹೋದ್ನ. ಆಮೇಲೆ ಮತ್ತೊಬ್ಬ ಬಂದ. ಯಾರು? 56ರಲ್ಲಿ ನೇತಾಡಿಕೊಂಡು ಸುರತ್ ಕಲ್ಲಿನ ಮೇಲೆ ಒಬ್ಬ ಗುಜ್ರಿ ಇಟ್ಕೊಂಡು ಬಂದ. ಐರಾವತವನ್ನೇರಿ ಸುರಲೋಕದಿಂದ ಸುರಪ ಬಂದ. ಗುಜ್ರಿ ಇಟ್ಕೊಂಡು ವಜ್ರಾಯುಧ ಬಂದ ನಿಮ್ಮ ಗಂಡನೆದುರಿಗೆ ನಿಂತ. ನಿಮ್ಮ ಯಜಮಾನಿಗೆ ಸಿಟ್ಟು ಬಂತು, ಕಣ್ಣೆಲ್ಲ ಕೆಂಪು ಮಾಡಿದ್ರು. ಕೇಳಿದ್ರು ಅವರು, ಏನೋ ನಿನಗೆ ಧೈರ್ಯ ಉಂಟಾ? ಧೈರ್ಯ ಇದ್ದದ್ದೇ ಹೌದಂತ ಆದ್ರೆ ಉತ್ತರಾಂಗದೊಳಗೆ ಬಾ ಅಂತ. ಎಂತದ್ದು ಇದು? ಯುದ್ಧರಂಗಕ್ಕೆ ಬಾ. ಅಮ್ಮ, ಯುದ್ಧ ಪ್ರಾರಂಭ ಆಯ್ತು. ನಡೆದಂತ ಭಯಂಕರ ಕದನ. ಹೇಳಬೇಕಾಗಿದ್ರೆ ಹೇಳುವುದೇ ಬೇಡ. ಕೋಲಾಹಲದಲ್ಲಿ ಆ ಸುರಪಾಲಿಗೆ ಸೋಲಾಯ್ತಮ್ಮ. ಅಮ್ಮ, ಸಾಹಿತ್ಯ ನೀನು ಅಥವಾ ನಿನ್ನ ಸಂತಾನದರು ಯಾರಾದ್ರೂ ಸತ್ತು ಹೋಗಿದ್ದಾರ? ಓಡಿ ಹೋದವ. ಎಲ್ಲವರನ್ನ ಗೆದ್ದವರು ನಮ್ಮವರು ಅಂತ ಹೇಳ್ತಾ ಇದ್ದೀರ. ಸ್ವಲ್ಪವೂ ಭಾವನೆ ಎನ್ನುವುದೇ ಇಲ್ಲ ನಿನಗೆ. ಭಾವನಾತ್ಮಕವಾಗಿ ಮಾತಾಡ್ಬೇಕು. ಎಲ್ಲವರನ್ನ ಗೆದ್ದವರು ನಮ್ಮವರು ಹೇಳ್ತಾ ಇದೆಯಲ್ಲ, ಇಂತಹ ವಿಚಾರವನ್ನ ನಗಾಡುತ್ತ ಸಂತೋಷದಿಂದ ಹೇಳ್ಬೇಕು. ನಗಾಡು. ನಕ್ಕಿ ನಕ್ಕಿ ಹೇಳ್ಬೇಕಾ? ನೆಕ್ಕಿ ನಕ್ಕಿ ಅಲ್ಲ, ನಗಾಡ್ತಾ ಹೇಳು. ನಗಾಡು.
ನಗಾಡುವುದಲ್ಲ, ವಿಷಯ ಹೇಳುವುದರ ಜೊತೆಯಲ್ಲಿ. ವಿಷಯವೇ ಬೇಕಾ ಅಮ್ಮ? ಏನು? ಆ ಸುರಪಾಲ ಓಡಿ ಹೋದ್ನ, ಅವಾಗ ನಿಮ್ಮ ಗಂಡ ಮಸಾಣ ಎಲ್ಲಿದೆ ಅಂತ ಹುಡುಕಿದ್ರು. ಯಾವುದು? ಮಸಾಣ ಸಿಂಹಾಸನ ಕೂತ್ಕೊಂಡ್ರು. ಅಲ್ಲಿಗೆ ಕಾರ್ಯಕ್ರಮ ಶುರುವಾಯ್ತು. ಶುರು ಆಯ್ತಾ? ಹೌದು. ಏನು? ನಾಟ್ಯ ಮಾಡ್ಲಿಕ್ಕೆಲ್ಲ ಹಾಫ್ಸರ್ಗಿನವ್ರು ಬಂದ್ರು. ಅಪ್ಸರೆಯರು ಬಂದು ನಾಟ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವೆಲ್ಲ ಸಂತೋಷದಿಂದ ನೋಡ್ತಿರ್ತೇವಮ್ಮ. ಎಲ್ಲಿಂದೇನೋ ಒಬ್ಬ ಹಾರಾಡಿಂದ ಬಂದ. ಎಲ್ಲಿಂದ? ಹಾರಾಡಿ. ಅರ್ಥ ಆಗಲಿಲ್ಲ. ಹಾರಿ ಹಾರಿ ಹಾರಿ. ಓ, ಹಾರ್ತಾ ಹಾರ್ತಾ ಮೇಲಿಂದ ಬಂದವ ಯಾರು? ಯಾರು? ನನಗೆ ಗೊತ್ತಾಯ್ತು. ಯಾರು? ಬಂದವ ಬೇರೆ ಯಾರು ಅಲ್ಲ, ಅವ ಯಕ್ಷ. ಯಕ್ಷ. ಏಯ್, ಯಕ್ಷ. ಬಂದ ನಿಮ್ಮ ಗಂಡನ ಎದುರಿಗೆ ನಿಂತ. ಅವ ಕೇಳಿದ, ಏನ ನಿನ್ನ ಅಪ್ಪಂದ ಪೀಠ, ನಿನ್ನ ಅಜ್ಜ ಮಾಡಿ ಇಟ್ಟದ್ದು ಇದು. ಅಯ್ಯೋ ದೇವರೇ, ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ, ಎಷ್ಟು ಅಧಿಕಾರ ನಿನಗೆ? ಕೇಳಿ ಅಲ್ಲಿ ಯಾವ ಹೇಳಿ. ಓ, ಅಲ್ಲಿ ನಡೆಯುವ ಸನ್ನಿವೇಶ. ಅಷ್ಟೊತ್ತಿ ನಮ್ಗೆ ಅನ್ನಿಸಿಕ್ ಬಂತು, ಅವರು ಸುಮ್ಮನೆ ಬಿಡುವರ? ಬಿಡ್ಲಿಕ್ಕಿಲ್ಲ. ನಾವು ನೋಡ್ತಾ ಇದ್ದೇವೆ. ಯುದ್ಧ ಪ್ರಾರಂಭ ಆಯ್ತು, ತಡ ಮಾಡ್ಲಿಲ್ಲ. ಯಕ್ಷ ಗರ 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 ನಿಮ್ಮ ಗಣ್ಣಿಗೆ. ಏನಾಯ್ತು ದೂತ? ಅಮ್ಮ, ನೀವು ಹೆದರಬೇಡಿ ಅಮ್ಮ, ನಾನು ಇದ್ದಲ್ಲ. ಏಯ್, ನೀನ್ಯಾಕೆ? ವಿಷಯ ಹೇಳಲಿಕ್ಕೆ. ಹೇಳು. ಅವ್ರಿಗೆ ಏನೂ ಆಗ್ಲಿಲ್ಲ. ಏನಾಗ್ಲಿಲ್ವಾ? ಒಂದೆಲ್ಲ ನಿಮ್ಮ ಗಣ್ಣಿ ತಾಗ್ತದ? ತಾಗುವುದೇ ಇಲ್ಲ. ಕೂತ್ಕೊಂಡಿದ್ರ ಅಲ್ಲಿ ನಿಂತ್ಕೊಂಡು. ಈಗಾದ್ರೂ ಬೀಳ್ತದೆ ಅಂತ ನಮ್ಮ ನಿರೀಕ್ಷೆ ಯಕ್ಷನಿಗೆ. ನೋಡ್ತಾ ಇದ್ದೇವೆ. ಎರಡು ಬಿತ್ತ. ಎರಡು ಗಣ್ಣಿಗೆ ಏನಾಯ್ತು ದೂತ? ಏನು ಆಗಿಲ್ಲ. ನೀವು ವಿಷಯ ಅಮ್ಮ, ಎರಡು ಬಿತ್ತ. ಅಲ್ಲೇ ಕೂತ್ಕೊಂಡ್ರು. ಕೂತ್ಕೊಂಡಾದ್ರು ಯುದ್ಧ ಮಾಡ್ತಾರೆ ನಮ್ಮ ನಿರೀಕ್ಷೆ. ಅಶ್ವತಿ ನೋಡ್ತಾ ಇದ್ದೆ. ಮತ್ತೆ ಮೂರು ಬಿತ್ತ. ಮೂರು ಬೆರಳು ನಡ್ಕೊಂಡು ಹೀಗೆ ಮೂಗಿ ಹಾಕ್ದೆ ಅಮ್ಮ. ಅಲ್ಲಿಯೂ ಗಾಳಿ ಬರಲಿಲ್ಲ. ಬಾಯಿ ಹಾಕಿದೆ, ಅಲ್ಲಿಯೂ ಗಾಳಿ ಬರಲಿಲ್ಲ. ಕಿವಿ ಹಾಕಿದೆ, ಅಲ್ಲಿಯೂ ಗಾಳಿ ಬರಲಿಲ್ಲ. ನಿಮ್ಮ ಗಂಡನ ದೇಹದಲ್ಲಿ ಎಷ್ಟೆಲ್ಲ ರಂಧ್ರಗಳುಂಟು, ಅಲ್ಲೆಲ್ಲ ಬೆರಳು ಹಾಕಿದೆ ಅಮ್ಮ. ಎಲ್ಲೇ ಬೆರಳು ಹಾಕಿದ್ರು ಗಾಳಿ ಬರಲಿಲ್ಲ. ಹೀಗೆ ಮುಂದೆ ನೋಡ್ತೇನೆ, ಇಷ್ಟು ಹೊರಗೆ ಹಾಕಿದ್ದಾರೆ. ಏನು? ನಾಲಿಗೆ. ಏನಾಯ್ತು? ಏನು ಆಗಿಲ್ಲಮ್ಮ. ನಿಮ್ಮ ಗಂಡ ಸದಾ ನಾಡಿದ ಮಾತನ್ನ ಕೇಳುವಾಗ ಶೋಲದಿಂದ ಇರಿದಂತ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆ. ಹೋಗುವುದು ಬೇಡ ಬೇಡ ಅಂತ ಸಾರಿ ಸಾರಿ ಬೇಡಿಕೊಂಡೆ. ನನ್ನ ಮಾತನ್ನು ಮೀರಿ ದೇವಲೋಕಕ್ಕೆ ಹೋದಿರ ಸ್ವಾಮಿ, ನಾನು ಬದುಕುವುದಿಲ್ಲ, ನಾನು ಸಾಯ್ತೇನೆ. ಹಕ್ಕು ಬಲವೇನಿನ್ನು ಸುಮ್ಮನೆ ಸುತ್ತವರು ಜೀವಿತರೇ. ಹಕ್ಕು ಬಲವೇನಿನ್ನು ಸುಮ್ಮನೆ ಸತ್ತವರು ಜೀವಿತರೇ. ಸಮರ ಸಮರ್ಥನಾಗಿಯದ ಮೈಜಾಜುರಗಿ ಹದಗಳ ಬಿತ್ತರಿದೆ. ಇಲ್ಲ ಇಲ್ಲ ಇಲ್ಲ, ನಾನು ಸಾಯಬಾರದು, ನಾನು ಸಾಯಲೇಬಾರದು. ಇತ್ತು ಸಾಧಿಸಬೇಕು. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತಹ ಜೀವಿ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇಂದು ನನ್ನವರು ಸತ್ತಿದ್ದಾರೆ, ನಾನು ನಾಳೆ ಸಾಯಲಿಕ್ಕೆ ಇರುವವಳು. ನನ್ನ ಈ ಸ್ಥಿತಿಗೆ ಕಾರಣರಾರು? ದೇವತೆಗಳೇ! ನನ್ನ ಈ ಸ್ಥಿತಿಗೆ ಕಾರಣರಾರು? ಆ ದೇವತೆಗಳು. ನನ್ನ ಹಣೆಯ ತಿಲಕವನ್ನು ಅಳಿಸಿದ್ದೆ, ನನ್ನ ಕರಿಮಣಿ ಹರಿಯುವುದಕ್ಕೆ ಕಾರಣರು ನೀವಾದ್ರೆ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡುವುದಿಲ್ಲ ಬಿಡುವುದಿಲ್ಲ. ನನ್ನ ಮಗನಿದ್ದಾನೆ, ಮಹಿಷನಿದ್ದಾನೆ, ಅವನನ್ನೇ ಕರೆದು ಹೇಳ್ತೇನಂತೆ, ಮಗನೇ ಮಹಿಷ, ಬಾಕಂತ ಬಾಕಂತ ಬಾ.